ಲಾಸ್ಟ್ ಕ್ಲಾಸ್ನ ಕಂಟಿನ್ಯೂಸ್ ಪಾರ್ಟ್ ಅಂದ್ಕೊಳ್ಳಿ. ಗ್ಲೋಬಲ್ ಫಾರೆಸ್ಟ್ ರಿಸೋರ್ಸಸ್ ಅಸೆಸ್ಮೆಂಟ್ನಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ವರದಿ ಯಾರು ತಯಾರಿಸ್ತಾರೆ ಅಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಅಂದರೆ ಇದೊಂದು ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆ ಆಗಿದೆ. ಓಕೆ, ಕಾಲಕ್ಕೆ ಮೌಲ್ಯಮಾಪನ ಮಾಡಿ ವರದಿಯನ್ನು ತಯಾರಿಸಿ ಪ್ರತಿ 5 ವರ್ಷಗಳಿಗೊಮ್ಮೆ ಬಿಡುಗಡೆ ಮಾಡುತ್ತೆ. ಇದು ಸ್ಟೇಟ್ಮೆಂಟ್ ವೈಸ್ನಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಇದನ್ನು ಸ್ಟೇಟ್ಮೆಂಟ್ ವೈಸ್ ಕೇಳ್ಬೋದು. ಪ್ರತಿ 5 ವರ್ಷಗಳಿಗೆ ಒಮ್ಮೆ ಬಿಡುಗಡೆ ಮಾಡ್ತಾರೆ. ಇದ್ರ ಉದ್ದೇಶ ಏನಂದರೆ ಜಾಗತಿಕ ಅರಣ್ಯ ಪರಿಸ್ಥಿತಿ ಮತ್ತು ಪ್ರವೃತ್ತಿಗಳನ್ನು ಕುರಿತು ಆವರ್ತಕ ನವೀಕರಣಗಳನ್ನು ಒದಗಿಸುತ್ತೆ. ಸೊ ಮೊದಲ ವರದಿಯನ್ನು 1948 ಮೊದಲ ವರದಿ ಬಿಡುಗಡೆ ಮಾಡಿದ್ದು. 2025 80 ವರ್ಷಗಳು ನಿರಂತರ ಅರಣ್ಯ ಸಂಪನ್ಮೂಲ ಮೇಲ್ವಿಚಾರಣೆಯನ್ನು ಸೂಚಿಸುತ್ತೆ. ಸೊ ಅರಣ್ಯ ಪ್ರದೇಶ ಬದಲಾವಣೆ, ನಿರ್ವಹಣೆ, ಬಳಕೆ ಕುರಿತಾದ ದತ್ತಾಂಶಗಳನ್ನು ಈ ವರದಿಯಲ್ಲಿ ನೀಡಲಾಗಿರುತ್ತದೆ. ಸೊ ಅಧಿಕೃತ ರಾಷ್ಟ್ರೀಯ ದತ್ತಾಂಶವನ್ನು ಆಧರಿಸಿದ ಏಕೈಕ ವಿಶ್ವಾದ್ಯಂತ ಮೌಲ್ಯಮಾಪನವಾಗಿದೆ. ಓಕೆ, ನೆಕ್ಸ್ಟ್ ನಮ್ಮ ಭಾರತದ ಒಂದು ಸ್ಟೇಟಸ್ ಏನಿದೆ ಇದರಲ್ಲಿ, ಇಂಡಿಯನ್ ಫಾರೆಸ್ಟ್ ಇದರಲ್ಲಿ ಅಂದರೆ 2023 ಭಾರತ ರಾಜ್ಯ ಅರಣ್ಯ ವರದಿ, ಇಂಡಿಯಾ ಸ್ಟೇಟ್ ಫಾರೆಸ್ಟ್ ರಿಪೋರ್ಟಲ್ಲಿ ಪ್ರಕಾರ ಭಾರತದ ಒಟ್ಟು ಅರಣ್ಯ ವ್ಯಾಪ್ತಿ 7,15,343 ಚದರ ಕಿಲೋಮೀಟರ್. ಇದು ದೇಶದ ಭೌಗೋಳಿಕ ಪ್ರದೇಶದ, ಇದು ವೆರಿ ಇಂಪಾರ್ಟೆಂಟ್ ಆಗಿದೆ, 21.76 ರಷ್ಟಿದೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, ಇದು ನಂಬರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. KA ಈ ಥರ ಡಾಟಾಸ್ನ ಕೇಳ್ತಾ ಇದ್ದಾರೆ. ಅತಿ ಹೆಚ್ಚು ಅರಣ್ಯ ವ್ಯಾಪ್ತಿಯನ್ನು ಹೊಂದಿರುವ ಪ್ರಮುಖ ರಾಜ್ಯಗಳು, ಟಾಪ್ ಸ್ಟೇಟ್ಸ್ ವಿತ್ ಲಾರ್ಜೆಸ್ಟ್ ಫಾರೆಸ್ಟ್ ಕವರ್. ಪ್ರದೇಶವಾರು ಅತಿ ಹೆಚ್ಚು ಅರಣ್ಯ ವ್ಯಾಪ್ತಿಯನ್ನು ಹೊಂದಿರುವ ಮೊದಲ 3 ರಾಜ್ಯಗಳಿದೆ: ಮಧ್ಯಪ್ರದೇಶ, ಅರುಣಾಚಲ್ ಪ್ರದೇಶ, ಛತ್ತೀಸ್ಗಢ. ದಿಸ್ ಆರ್ ದ ಟಾಪ್ 3 ಸ್ಟೇಟ್ಸ್ ಇನ್ ಇಂಡಿಯಾ ಹ್ಯಾವಿಂಗ್ ಲಾರ್ಜೆಸ್ಟ್ ಫಾರೆಸ್ಟ್ ಕವರ್. ಓಕೆ, ಮ್ಯಾಂಗ್ರೋವ್ ಕವರನ್ನು ಕೂಡ ನೋಡ್ಬೋದು. ಭಾರತದ ಮ್ಯಾಂಗ್ರೋವ್ ಹೊದಿಕೆಯು ಸರಿಸುಮಾರು 4,992 ಚದರ ಕಿಲೋಮೀಟರ್ ಆಗಿದ್ದು, ಹೆಚ್ಚಾಗಿ ಅಂಡಮಾನ್ ನಿಕೋಬಾರ್ ದ್ವೀಪ, ಗುಜರಾತ್, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರೀಕೃತವಾಗಿದೆ. ಬಯೋಡೈವರ್ಸಿಟಿ ಆ್ಯಂಡ್ ಪ್ರೊಟೆಕ್ಟೆಡ್ ಏರಿಯಾಸ್. ಭಾರತವು 107 ರಾಷ್ಟ್ರೀಯ ಉದ್ಯಾನವನಗಳು, 573 ವನ್ಯಜೀವಿ ಅಭಯಾರಣ್ಯ, 115 ಸಂರಕ್ಷಣಾ ಮೀಸಲು ಪ್ರದೇಶ, 220 ಸಮುದಾಯ ಮೀಸಲು ಪ್ರದೇಶ. ಈ ಸಮುದಾಯ ಮೀಸಲು ಪ್ರದೇಶ ಏನಿದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದ್ರ ಬಗ್ಗೆ ತಿಳ್ಕೊಳ್ಳಿ. ವೈವಿಧ್ಯತೆ ಸಸ್ಯ ಪ್ರಾಣಿಗಳನ್ನು ಸಂರಕ್ಷಿಸುತ್ತೆ. ಸಸ್ಟೈನಬಲ್ ಡೆವಲಪ್ಮೆಂಟ್ನ 17 ಗುರಿಗಳಲ್ಲಿ 14ನೇ ಗುರಿ ಏನಿದೆ,